ಮಹಾವಿಷ್ಣುವಿನ ಪ್ರತಿಮೆ 108 ಅಡಿ ಎತ್ತರ ಇದೆ. ಪಾರ್ಕಿಂಗ್ ಪ್ರಾಬ್ಲಮ್ ತುಂಬಾ ದಿವಸದಿಂದ ಹೋಗ್ಬೇಕಂತ ಅನ್ಕೋತಾ ಇದ್ವಿ, ಬಟ್ ಆಗಿರ್ಲಿಲ್ಲ. ಅಲ್ಲಿ ತುಂಬಾ ರಶ್ ಇತ್ತು, ಅದಕ್ಕೆ ಇವತ್ತು ಹೋಗ್ತಾ ಇದೀವಿ. ನೋಡೋಣ ಇವತ್ತು ಎಷ್ಟು ರಶ್ ಇರುತ್ತೆ ಅಂತ. ಈ ವಿಡಿಯೋನ ಎಂಡ್ ವರ್ಗು ನೋಡಿ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ನ ಕೊಡಕ್ ಟ್ರೈ ಮಾಡ್ತೀವಿ. ಮಹಾವಿಷ್ಣುವಿನ ಪ್ರತಿಮೆ 108 ಅಡಿ ಎತ್ತರ ಇದೆ ಅಂತೆ. 420 ಟನ್ ವೇಟ್ ಇದೆ ಅಂತೆ. ಅಷ್ಟು ಎತ್ತರ ಇರೋ ಹಾಗೂ ಅಷ್ಟೊಂದು ವೇಟ್ ಇರೋ ಪ್ರತಿಮೆನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೆಂಗ್ ತಗೊಂಡ್ಬಂದ್ರು, ಮತ್ತೆ ಅದನ್ನ ಎಷ್ಟು ವರ್ಷ ಕೆತ್ತಿದ್ರು ಅನ್ನೋದೇ ತುಂಬಾ ಆಶ್ಚರ್ಯ ಆಗುತ್ತೆ. ನಮಗೂ ತುಂಬಾ ಕ್ಯೂರಿಯಾಸಿಟಿ ಇದೆ ನೋಡಕ್ಕೆ. ಪಾರ್ಕಿಂಗ್ ಪ್ರಾಬ್ಲಮ್ ತುಂಬಾ ಇದೆ ಅಂತ ರಿವ್ಯೂಸ್ ಅಲ್ಲಿ ನೋಡಿದೀನಿ. ಮಳೆ ಬೇರೆ ಜೋರಾಗಿ ಬರ್ತಾ ಇದೆ. ನೋಡೋಣ ಪಾರ್ಕಿಂಗ್ ಸಿಗುತ್ತಾ ಇಲ್ವೋ ಅಂತ. ಕಾರ್ ಪಾರ್ಕಿಂಗ್ ಸಿಗ್ಲಿಲ್ಲ ಅಲ್ಲಿ, ಅದಕ್ಕೆ ಒಂದು 200 ಮೀಟರ್ಸ್ ಹಿಂದೆ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ನಡ್ಕೊಂಡು. ಇಲ್ಲಿ 4 ವೀಲರ್ ಹೋಗೋದು ಕಷ್ಟ, ಮತ್ತೆ ಪಾರ್ಕಿಂಗ್ ಕೂಡ ಇಲ್ಲ. ಹಿಂದೆ ಪಾರ್ಕ್ ಮಾಡ್ಕೊಂಡು ಬರೋದು ಬೆಟರ್. ಆಲ್ರೆಡಿ ಹೇಳ್ದಂಗೆ ಮಹಾವಿಷ್ಣು ಪ್ರತಿಮೆ ಎತ್ತರ 108 ಅಡಿ ಮತ್ತು 420 ಟನ್ ತೂಕ ಇದೆ. ಮತ್ತು ಇದು ಏಕಶಿಲಾ ಪ್ರತಿಮೆ, ಅಂದ್ರೆ ಒಂದೇ ಕಲ್ಲಿಂದ ತಯಾರಾದ ವಿಗ್ರಹ. ನಮ್ಗೆ ತಿಳಿದಿರೋ ಹಾಗೆ ಈ ಮೊದಲು 10ನೇ ಸೆಂಚುರಿಯಲ್ಲಿ ಚಾಮುಂಡರಾಯರು ಕಟ್ಟಿದ 57 ಫೀಟ್ ಹೈಟ್ ಇರೋ ಗೊಮ್ಮಟೇಶ್ವರ ಸ್ಟ್ಯಾಚು ಅತಿ ಎತ್ತರದ ಏಕಶಿಲಾ ಪ್ರತಿಮೆ ಆಗಿತ್ತು. ಆದ್ರೆ ಈಗ 2025ರಲ್ಲಿ ಪೂರ್ಣಗೊಂಡ ಮಹಾವಿಷ್ಣು ಪ್ರತಿಮೆ 108 ಅಡಿ ಇದ್ದು ಇದು ಅತಿ ಎತ್ತರದ ಏಕಶಿಲಾ ಪ್ರತಿಮೆ ಆಗಿದೆ. ಈ ಶಿಲೆಯನ್ನು ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆ ಕೊರಕೊಟ್ಟೆಯಿಂದ ಅಂದ್ರೆ ಬೆಂಗಳೂರಿಂದ ಸುಮಾರು 380 ಕಿಲೋಮೀಟರ್ ದೂರದಿಂದ ಅರೌಂಡ್ 240 ವೀಲ್ಸ್ ವೆಹಿಕಲ್ ಅಲ್ಲಿ 10 ಕಿಲೋಮೀಟರ್ ಪರ್ ಡೇ ಅಂತ 6 ಮಂತ್ಸ್ ಅಲ್ಲಿ ತಗೊಂಡ್ ಬಂದ್ರು. ಈ ಜರ್ನಿ ಅಷ್ಟು ಈಸಿ ಇರ್ಲಿಲ್ಲ. ಕೋರ್ಟ್ ಕೇಸ್ ಕೂಡ ಆಗಿತ್ತು, ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಅದೆಲ್ಲ ನಮ್ಮ ಮಹಾವಿಷ್ಣು ಅನುಗ್ರಹದಿಂದ ಯಾವುದೇ ಪ್ರಾಬ್ಲಮ್ ಆಗದೆ ಟ್ರಾನ್ಸ್ಪೋರ್ಟ್ ಮಾಡೋಕೆ ಸಾಧ್ಯ ಆಯ್ತು. ಚಪ್ಪಲಿ ಬಿಡೋಕೆ ಪ್ರಾಪರ್ ಆಗಿ ಸ್ಟ್ಯಾಂಡ್ ಇಲ್ಲ. ಎಲ್ಲಿ ಬೇಕೋ ಅಲ್ಲೇ ಬಿಟ್ಟು ಹೋಗ್ಬೇಕು. ಪ್ರತಿಮೆ ಮಹಾವಿಷ್ಣುವಿನ ವಿಶ್ವರೂಪದ ದರ್ಶನವನ್ನು ಪ್ರತಿನಿಧಿಸುತ್ತದೆ. ಅಂದರೆ ಸಕಲ ಬ್ರಹ್ಮಾಂಡವನ್ನು ತನ್ನಲ್ಲಿ ಒಳಗೊಂಡಿರುವ ವಿಶ್ವವ್ಯಾಪಿ ರೂಪ. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಶಿವಕೇಶವ ಸ್ವರೂಪವನ್ನ ತೋರಿಸುತ್ತದೆ. ಅಂದ್ರೆ ಮಹಾವಿಷ್ಣು, ಶಿವ, ಬ್ರಹ್ಮ, ಸ್ಕಂದ, ವಿನಾಯಕ, ನರಸಿಂಹ, ಆಂಜನೇಯ, ಗರುಡ, ಅಗ್ನಿ ಮತ್ತು ಋಷಿಮುನಿಗಳು ಇಲ್ಲಿ ಕಾಣಬಹುದು. ವಿಗ್ರಹದ ಮೇಲೆ 7 ಹೆಡೆಗಳ ಆದಿಶೇಷನ ನೋಡಬಹುದು. ಆದಿಶೇಷನ ಶಿಲೆಯನ್ನು ಸಪರೇಟ್ ಆಗಿ ತಮಿಳುನಾಡಲ್ಲಿ ರೆಡಿ ಮಾಡಿ ವಿಗ್ರಹಕ್ಕೆ ಜೋಡಿಸಲಾಗಿದೆ. ಇಲ್ಲಿ 11 ಮುಖ ಮತ್ತು 22 ಕೈಗಳನ್ನ ಕಾಣಬಹುದು. ಈ ವಿಶ್ವರೂಪವು ಭಗವಂತನ ಅನಂತ ಸ್ವರೂಪವನ್ನ ಬಿಂಬಿಸುತ್ತದೆ. ಈ ಮಹಾವಿಷ್ಣುವಿನ ವಿಶ್ವರೂಪ ವಿಗ್ರಹವಿರುವುದು ಬೆಂಗಳೂರಿನ ಈಜಿಪುರದಲ್ಲಿರುವ
ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಆವರಣದಲ್ಲಿ. ಈ ದಿವ್ಯವಾದ ಪ್ರತಿಮೆಯ ಹಿಂದಿನ ಪ್ರಮುಖ ವ್ಯಕ್ತಿ ರಿಟೈರ್ಡ್ ಗವರ್ಮೆಂಟ್ ಡಾಕ್ಟರ್ ವಿ ಸದಾನಂದ ಅವರು. ಇವರು ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಮೆಂಬರ್ ಕೂಡ ಹೌದು. ವಿಗ್ರಹದ ಕೆತ್ತನೆ ಅರೌಂಡ್ 2010 ನಲ್ಲಿ ಸ್ಟಾರ್ಟ್ ಆಗಿತ್ತು ಮತ್ತೆ ಆಫ್ಟರ್ 15 ಇಯರ್ಸ್ 2025 ಜೂನ್ ಮಂತ್ ಅಲ್ಲಿ ಭಕ್ತರಿಗೆ ಅನಾವರಣವಾಗಿತ್ತು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ. ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅವರು ಶ್ರೀ ವಿಷ್ಣು ಸಹಸ್ರನಾಮದ 1008 ಹೆಸರುಗಳನ್ನ ಕೆತ್ತಿರುವ ಮೆಟ್ಟಿಲುಗಳನ್ನು ಕನ್ಸ್ಟ್ರಕ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಈ ಸ್ಟೆಪ್ಸ್ ಗಳಿಂದ ವಿಗ್ರಹದ ಪಾದಗಳ ಕಡೆ ಹೋಗಬಹುದು ಮತ್ತು ನಿಜಪಾದ ದರ್ಶನ ಮಾಡಬಹುದು. ಇದು ಪ್ಲಾನ್ ಅಷ್ಟೇ, ಇನ್ನೂ ರೆಡಿ ಮಾಡಿಲ್ಲ. ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ನಮಗೆ ಮಹಾವಿಷ್ಣುವಿನ ವಿಶ್ವರೂಪ ದರ್ಶನ, ಪ್ರಭು ಶ್ರೀರಾಮನ ದರ್ಶನ, ಭೂವರಹ ಸ್ವಾಮಿ, ಆಂಜನೇಯ ಸ್ವಾಮಿ, ಬಾಲಕೃಷ್ಣ ಹೀಗೆ ಅನೇಕ ದೇವರ ದರ್ಶನ ಮಾಡಬಹುದು. ದೇವಸ್ಥಾನದ ಟೈಮಿಂಗ್ಸ್ ಫ್ರಮ್ ಮಾರ್ನಿಂಗ್ 6 to ನೈಟ್ 9 ವರೆಗೂ ಓಪನ್ ಇರುತ್ತೆ. ಎಂಟ್ರಿ ಫೀಸ್ ಅಂತ ಏನೂ ಇಲ್ಲ, ಬಟ್ ಮಹಾವಿಷ್ಣು ಪಾದ ನೋಡೋಕೆ 100 ರೂಪೀಸ್ ಎಂಟ್ರಿ ಫೀಸ್ ತಗೋತಾರೆ. ಮಳೆ ಬಂದಿರೋದ್ರಿಂದ ಸ್ವಲ್ಪ ಆಗ್ತಾ ಇತ್ತು. ಮಹಾವಿಷ್ಣುವಿನ ವಿಶ್ವರೂಪ ಇರೋ ಹಾಗೆ ರಾಜಸ್ಥಾನದಲ್ಲಿ ಪರಮೇಶ್ವರನ 369 ಅಡಿ ಹೈಟ್ ಇರೋ ಸ್ಟ್ಯಾಚು ಇದೆ. ಅದು ಸ್ಟ್ಯಾಚು ಆಫ್ ಬಿಲೀಫ್ ಅಂತ. ಅದನ್ನ ವಿಶ್ವಸ್ವರೂಪ ಅಂತಾರೆ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನೀವು ಹೋಗಿ ಬಂದಿದ್ರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.